Namaste and welcome to BioStudies. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಚಾಪ್ಟರ್ನಲ್ಲಿ ಎಲ್ಲ ಟಿಶ್ಯೂಸ್ಗಳನ್ನು ಸ್ಟಡಿ ಆದಮೇಲೆ ಅಂದರೆ ಎಪಿಥೆಲಿಯಲ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಸೊ ಈ ಟಿಶ್ಯೂಸ್ಗಳ ಸ್ಟಡಿ ಆದಮೇಲೆ ನಮಗೆ 3 ಟಿಪಿಕಲ್ ಆನಿಮಲ್ಸನ್ನು ಸ್ಟಡಿ ಮಾಡಬೇಕಿತ್ತು. ಯಾವ್ಯಾವುದು? ಒಂದು ಅರ್ಥವರ್ಮು, ಒಂದು ಕಾಕ್ರೋಚು, ಥರ್ಡ್ ಒನ್ ಈಸ್ ಫ್ರಾಗ್. ಅರ್ಥವರ್ಮ್ ಆ್ಯಂಡ್ ಕಾಕ್ರೋಚ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ರಿಮೈನಿಂಗ್ ತುಂಬ ಲಾಂಗ್ ಪೆಂಡಿಂಗ್ ಟಾಪಿಕ್ ಇದು. ಫ್ರಾಗ್ ಬಗ್ಗೆ ಕಂಪ್ಲೀಟ್ ಮಾಡೋಣ. ಕಂಪೇರ್ ಟು ಅರ್ಥವರ್ಮ್ ಆ್ಯಂಡ್ ಕಾಕ್ರೋಚ್, ಫ್ರಾಗ್ ತುಂಬ ಈಸಿಯಾಗಿದೆ. ನೀವು ಅನ್ಬೋದು ಮ್ಯಾಮ್ ಪ್ರತಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಈಸಿಯಾಗಿದೆ ಅಂತಲೇ ಸ್ಟಾರ್ಟ್ ಮಾಡ್ತೀರಿ ಅಂತ. ಯಾಕಂತಂದರೆ ಈ ಫ್ರಾಗು ಆಲ್ಮೋಸ್ಟ್ ನಮಗೆ ವರ್ಟಿಬ್ರೇಟ್ಸ್ನಲ್ಲಿ ಬರುತ್ತೆ, ಹೌದಾ? ಸೊ ನಮ್ಮಲ್ಲಿರುವಂತಹ ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳನ್ನು, ಸಿಮಿಲ್ಯಾರಿಟಿಯನ್ನು ನಾವು ಫ್ರಾಗ್ನಲ್ಲಿ ನೋಡ್ಬೋದು ಕಂಪೇರ್ ಟು ಅರ್ಥವರ್ಮ್ ಆ್ಯಂಡ್ ದ ಕಾಕ್ರೋಚ್. ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಮ್ಮ ಬಾಡಿ ಒಳಗಡೆ ಹೆಂಗಿದೆ ಅಂತ ನೆನ್ಪಿಟ್ಕೊಂಡ್ರೆ ಅದನ್ನೇ ನಾವು ಫ್ರಾಗಿಗೂ ಕೂಡ ಕೆಲವೊಂದು ಕಡೆ ಅಪ್ಲೈ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಫ್ರಾಗು ತುಂಬ ಈಸಿಯಾಗಿ ಒನ್ ಶಾಟ್ ಮಾಡಿ ಇದನ್ನು ಮುಗಿಸ್ಬಿಡೋಣ. ಅರ್ಥವರ್ಮ್ ಮತ್ತು ಕಾಕ್ರೋಚನ್ನು ಹೆಂಗೆ ಸಿಸ್ಟಮೆಟಿಕ್ಕಾಗಿ ಓದಿದ್ವಲ್ಲ, ಕ್ಲಾಸಿಫಿಕೇಷನ್ ಏನು, ಅವು ಎಲ್ಲಿ ಕಾಣಿಸ್ತವೆ, ಅವ್ರದ್ದು ಇಂಪಾರ್ಟೆಂಟ್ ಫೀಚರ್ ಏನು, ಅದಾದಮೇಲೆ ಮಾರ್ಫಾಲಜಿ, ಅನಾಟಮಿ, ರೀಪ್ರೊಡಕ್ಷನ್. ಇಲ್ಲಿಯೂ ಕೂಡ ಅದೇ ಪ್ಯಾಟರ್ನನ್ನು ಫಾಲೋ ಮಾಡೋಣ. ಫಸ್ಟು ಕ್ಲಾಸಿಫಿಕೇಷನ್ನು, ಆಮೇಲೆ ಹ್ಯಾಬಿಟ್ಯಾಟು, ಅದು ಎಲ್ಲಿ ಸಿಗುತ್ತೆ, ಸಿಗುತ್ತೆ ಅಂತ, ಅದಾದಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸು, ದೆನ್ ಮಾರ್ಫಾಲಜಿ, ಅನಾಟಮಿ ಆ್ಯಂಡ್ ಲೈಫ್ ಸೈಕಲ್. ಅನಾಟಮಿನಲ್ಲಿ ನಮಗೆ ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ, ನರ್ವಸ್ ಸಿಸ್ಟಮ್, ರೀಪ್ರೊಡಕ್ಷನ್ ಎಲ್ಲ ಬರುತ್ತೆ. ಇಲ್ಲಿ ನಮಗೆ ಲೈಫ್ ಸೈಕಲ್ ಒಂದು ಆ್ಯಡ್ ಆಗುತ್ತೆ. ಓಕೆ, ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಕ್ಲಾಸಿಫಿಕೇಷನ್ನು ಮತ್ತು ಹ್ಯಾಬಿಟ್ಯಾಟ್ ಮತ್ತು ಇಂಪಾರ್ಟೆಂಟ್ ಫೀಚರ್ಸ್ ಇದೆಯಲ್ಲ, ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಗೆ ಕೆಲವೊಂದು ಇಮೇಜಸ್ಗಳನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದರೆ ಈಸಿಯಾಗಿ ಗ್ರಾಸ್ಪ್ ಆಗುತ್ತೆ ಅಂತ ಈ 3 ಟಾಪಿಕ್ನ ನಾನು ಒಂದು ಶಾರ್ಟ್ ಕ್ಲಿಪ್ ಮಾಡಿದ್ದೀನಿ, ವಿಡಿಯೋ ಕ್ಲಿಪ್ಪು ಥ್ರೂ ಪವರ್ ಪಾಯಿಂಟ್. ಅದನ್ನು ಕಂಪ್ಲೀಟ್ ಮಾಡಿ ದೆನ್ ವಿಲ್ ಕಂಟಿನ್ಯೂ ವಿತ್ ದ ಮಾರ್ಫಾಲಜಿ, ಈ ಬೋರ್ಡನ್ನು ಉಪಯೋಗಿಸ್ಕೊಂಡು. ಸೊ ಫಸ್ಟ್ ವಿ ವಿಲ್ ಸಿ ದ್ಯಾಟ್ ಕ್ಲಾಸಿಫಿಕೇಷನ್, ಹ್ಯಾಬಿಟ್ಯಾಟ್ ಮತ್ತು ಇಂಪಾರ್ಟೆಂಟ್ ಫೀಚರ್ಸ್. ಅದನ್ನ ನಾನು ರೆಕಾರ್ಡ್ ಮಾಡಿ ದೆನ್ ವಿಲ್ ಕಮ್ ಬ್ಯಾಕ್ ಟು ದ ಬೋರ್ಡ್. ಓಕೆ, ಸೊ ಫ್ರಾಗದ್ದು ಕ್ಲಾಸಿಫಿಕೇಶನ್ನು, ಕೆಲವೊಂದು ಇಂಪಾರ್ಟೆಂಟ್ ಜನರಲ್ ಕ್ಯಾರೆಕ್ಟರ್ಸ್ ಏನಿದಾವೆ ಅವನ್ನ ಶಾರ್ಟ್ ಆಗಿ ಈ ಕ್ಲಿಪ್ ಮೂಲಕ ಇಲ್ಲಿ ಕಲ್ತ್ಬಿಡೋಣಂತೆ. ಸೊ ಫ್ರಾಗದ್ದು ಕ್ಲಾಸಿಫಿಕೇಶನ್, ಇಟ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಎಲಿಮೆಂಟಿಯಾ, ಫೈಲಮ್ ಕಾರ್ಡೆಟಾ ಅಂಡ್ ಕ್ಲಾಸ್ ಈಸ್ ಆಂಫಿಬಿಯನ್ಸ್. ಸೊ ಆಂಫಿಬಿಯನ್ಸು ಲ್ಯಾಂಡ್ ಮೇಲೂ ಇರ್ತವೆ ಮತ್ತೆ ವಾಟರ್ನಲ್ಲೂ ಇರ್ತವೆ. ಇದು ಸಿಂಪಲ್ ಕ್ಲಾಸಿಫಿಕೇಶನ್, NCERT ನಲ್ಲಿ ಕೊಟ್ಟಿರೋದು. ನೀವು ಇನ್ನೂ ಹೈಯರ್ BSc ಮತ್ತು MScಗೆಲ್ಲ ಹೋದರೆ ಇದರದ್ದು ಸಬ್ ಫೈಲಮ್ಮು, ಸೂಪರ್ ಕ್ಲಾಸು, ಟೆಟ್ರಾಪೋಡ ಅವೆಲ್ಲವೂ ಬರ್ತವೆ. ಸೊ ಸದ್ಯಕ್ಕೆ ನಿಮಗೆ ಇಷ್ಟಾದರೂ ಗೊತ್ತಿರಲಿ, ಕಿಂಗ್ಡಮ್ ಅನಿಮಲಿಯಾ, ಫೈಲಮ್ ಕಾರ್ಡೆಟಾ ಮತ್ತು ಕ್ಲಾಸು ಆಂಫಿಬಿಯನ್ಸ್. ಸೊ ದೀಸ್ ಆರ್ ದ ಅನಿಮಲ್ಸ್ ವಿಚ್ ಲಿವ್ ಆನ್ ಬೋತ್ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ವಾಟರ್. ಇಲ್ಲಿ ಹೆಸರಿನಲ್ಲೇ ಇದೆ ಆಂಫಿಬಿಯನ್ಸ್ ಅಂತ. The common species of frog found in India is Rana tigrina. ಸೊ ನಾವು ರೈನಿ ಸೀಸನ್ ನಲ್ಲಿ ಯೂಶುವಲ್ ಆಗಿ ನೋಡುವಂತಹ ಏನು ಫ್ರಾಗ್ಸ್ ಗಳಿದಾವೆ ಅವರದ್ದು ಸೈಂಟಿಫಿಕ್ ನೇಮು ರಾನಾ ಟೈಗ್ರಿನಾ. ರಾನಾ ಜೀನಸ್ ನೇಮು, ಟೈಗ್ರಿನಾ ಸ್ಪೀಸೀಸ್ ನೇಮು. And these are the poikilothermic animals ಅಥವಾ cold blooded animals. ಇದನ್ನ ನಾವು ಆಲ್ರೆಡಿ ಕಲ್ತಿದ್ದೀವಿ. Fishes and amphibians are the cold blooded animals. What do you mean by this? They have the ability to change their body temperature. ಕರೆಕ್ಟಾ? ಸೊ ವಾತಾವರಣಕ್ಕೆ ಅನುಗುಣವಾಗಿ ಇವು ತಮ್ಮ ಟೆಂಪರೇಚರ್ ಅನ್ನ ಈಸಿಯಾಗಿ ಚೇಂಜ್ ಮಾಡ್ಕೋತವೆ. ದೇರ್ಫೋರ್ ದೀಸ್ ಆರ್ ದ ಕೋಲ್ಡ್ ಬ್ಲಡೆಡ್ ಅಥವಾ ಪಾಯ್ಕಿಲೋಥರ್ಮಸ್ ಅಥವಾ ಪಾಯ್ಕಿಲೋಥರ್ಮಿಕ್ ಅನಿಮಲ್ಸ್. ಕನ್ಫ್ಯೂಸ್ ಆಗ್ಲೇಬಾರ್ದು. ಇಷ್ಟು ಗೊತ್ತಾಯ್ತಾ? ರಾನಾ ಟೈಗ್ರಿನಾ ಇಂಪಾರ್ಟೆಂಟ್ ಮತ್ತೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ನೆಕ್ಸ್ಟ್ ವರ್ಡು ಕ್ಯಾಮೋಫ್ಲೇಜ್ ಅಥವಾ ಮಿಮಿಕ್ರಿ. ನಿಮ್ಮ NCERT ನಲ್ಲಿ ಬುಕ್ ನಲ್ಲಿ ಇರೋದು. ಜನರಲ್ ಆಗಿ ಕ್ಯಾಮೋಫ್ಲೇಜ್ ಬೇರೆ ಮತ್ತೆ ಮಿಮಿಕ್ರಿ ಬೇರೆ. ನಾವು ಕ್ಯಾಮೋಫ್ಲೇಜ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಜೀವಿ ಅದು ತಾನಿರುವಂತಹ ಸುತ್ತಲಿರುವ ಏನು ಪರಿಸರ ಇದೆ, ಎನ್ವಿರಾನ್ಮೆಂಟ್ ಇದೆ, ಅದಕ್ಕೆ ಅನುಗುಣವಾಗಿ ಅಂದ್ರೆ ಅದು ಹೆಂಗಿದೆಯೋ ಅದೇ ತರ ತನ್ನನ್ನು ತಾನು ಹೊರಗಡೆಯಿಂದ ಚೇಂಜ್ ಮಾಡ್ಕೊಂಡ್ರೆ ಕಲರ್ ಅನ್ನ, ಅದನ್ನ ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ. ಸೊ ಪರಿಸರಕ್ಕೆ ಅನುಗುಣವಾಗಿ ಏನು ಚೇಂಜ್ ಆಯ್ತು ಅಂತಂದ್ರೆ, ಪರಿಸರವನ್ನ ರೆಫರೆನ್ಸ್ ಆಗಿಟ್ಕೊಂಡು ಚೇಂಜ್ ಮಾಡ್ಕೋತು ಅಂದ್ರೆ ಅದು ಕ್ಯಾಮೋಫ್ಲೇಜ್. ಎಕ್ಸಾಕ್ಟ್ಲಿ ಮಿಮಿಕ್ರಿ ಅಂದ್ರೆ ಏನು? ಯಾವುದೇ ಒಂದು ಪರ್ಸನ್ ಅನ್ನ ಅಥವಾ ಬೇರೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಅನ್ನ ಆಧಾರವಾಗಿಟ್ಕೊಂಡು ಅದರಂತನೇ ತಾನು ಚೇಂಜ್ ಆದ್ರೆ ಅದು ಮಿಮಿಕ್ರಿ. ಇವಾಗ ನಾವು ಯೂಶುವಲಿ ಎಲ್ಲೋ ಹೋಗ್ಬೇಕಾದ್ರೆ ಯಾರ್ದಾದ್ರೂ ಮಿಮಿಕ್ರಿ ಮಾಡಿ ತೋರಿಸ್ರಿ ಅಂತ ಹೇಳ್ತೀವಲ್ಲ, ಆಟ ಅದು ಆಡ್ಬೇಕಾದ್ರೆ. ಸೊ ನೀವು ಏನೇನ ಮಿಮಿಕ್ರಿ ಮಾಡ್ತಾ ಇದ್ದೀರಾ? ಪರಿಸರವನ್ನ ಅಲ್ಲ, ಯಾವುದೋ ಒಂದು ಬೇರೆ ವ್ಯಕ್ತಿಯನ್ನ ಅಥವಾ ಬೇರೆ ಆರ್ಗ್ಯಾನಿಸಮ್ ಅಂತಂದ್ರೂ ಇಟ್ಕೊಳ್ಳಿ. ಸೊ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಆರ್ಗ್ಯಾನಿಸಮ್ ಅನ್ನ ನಾವು ನಕಲ್ ಮಾಡಿದ್ರೆ
ಅಕಲ್ ಮಾಡಿದ್ರೆ ಅದು ಮಿಮಿಕ್ರಿ. ಬಟ್ ಪರಿಸರವನ್ನ ನಾವೇನಾದ್ರೂ ಕಾಪಿ ಮಾಡಿದ್ರೆ ಅದು ಕ್ಯಾಮೋಫ್ಲೇಜ್. ಫ್ರಾಕ್ಸ್ಗಳು ಯೂಶ್ವಲಿ ಕ್ಯಾಮೋಫ್ಲೇಜ್ ಅನ್ನ ಮಾಡ್ತವೆ. ಬಟ್ NCERT ನಲ್ಲಿ ಮಿಮಿಕ್ರಿ ಅಂತಾನೂ ಕೊಟ್ಟಿದ್ದಾರೆ. ಜಸ್ಟ್ ವಿ ವಿಲ್ ಈ ವರ್ಡ್ ನೆನ್ಪಿಟ್ಕೊಂಡಿರಿ. ಸೊ ಕ್ಯಾಮೋಫ್ಲೇಜ್ ಅಂತಂದ್ರೆ ಏನು? ದ ಅಬಿಲಿಟಿ ಟು ಚೇಂಜ್ ದೆಮ್ಸೆಲ್ಸ್ ಟು ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಯೂಶ್ವಲ್ ಆಗಿ ಕಲರ್ ಅನ್ನ ಚೇಂಜ್ ಮಾಡ್ಕೊಳ್ಳೋ ಮೂಲಕ ಈ ಜೀವಿಗಳು ಏನ್ ಮಾಡ್ತವೆ, ತಮ್ಮ ಸುತ್ತಲಿರುವ ವಾತಾವರಣದಂಗೆನೆ ಕಾಣ್ಲಿಕ್ಕೆ ಅವು ಟ್ರೈ ಮಾಡ್ತವೆ. ಸುತ್ತಲೂ ಇವಾಗ ಗ್ರೀನ್ ಇತ್ತು ಅಂತಂದ್ರೆ ತಮ್ಮ ಸ್ಕಿನ್ ಅನ್ನು ಕೂಡ ಅವು ಗ್ರೀನ್ ಮಾಡ್ಕೋತವೆ. ಸುತ್ತಲೂ ಈ ರೀತಿ ಬ್ರೌನ್ ಇತ್ತು ಅಂತಂದ್ರೆ ಬ್ರೌನ್ ಆಗ್ತವೆ. ಒಂದ್ ರೀತಿ ಗ್ರೇ ಇತ್ತು ಅಂದ್ರೆ ಗ್ರೇ ಆಗ್ತವೆ. ಯಾಕೆ ಈ ರೀತಿ ಚೇಂಜಸ್ ಅನ್ನ ಮಾಡ್ತಾ ಇದ್ದಾವೆ? ಜಸ್ಟ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದ ಎನಿಮೀಸ್. ಸೊ ಯಾವ್ದಾದ್ರು ಪ್ರಿಡೇಟರಿ ಎನಿಮೀಸ್ ಇದ್ದು ಅಂತಂದ್ರೆ ಆ ಎನಿಮೀಸ್ ಮೂಲಕ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವೇನ್ ಮಾಡ್ತವೆ, ತಮ್ಮ ಸುತ್ತಲಿರುವ ವಾತಾವರಣದಂಗೆನೆ ತಾವು ಕಾಣ್ಲಿಕ್ಕೆ ಶುರು ಆಗ್ತವೆ. ಸೊ ಇಲ್ಲಿ ಏನಾಯ್ತು, ಒಂದ್ ರೀತಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ಸೊ ದಟ್ ಪ್ರೊಟೆಕ್ಟಿವ್ ಕಲರೇಷನ್ ಇದು. ಸೊ ಯಾಕೆ ಕಲರ್ ಚೇಂಜ್ ಆಯ್ತು? ಪ್ರೊಟೆಕ್ಷನ್. ಯಾರಿಗೆ? ತಮಗೇನೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ಯಾರಿಂದ? ಎನಿಮೀಸ್ ಮೂಲಕ. ಸೊ ಈ ಪ್ರಾಪರ್ಟಿ ಏನಿದೆ ಇದನ್ನ ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ. ಇವನ್ನ ನಾವು ಕೆಮಿಲಿಯೋನ್ ಅಂದ್ರೆ ಉಸಿರುವಳಿಗೂ ಹಿಂಗೆ ಹೇಳ್ತೀವಲ್ಲ, ಬಣ್ಣ ಬದಲಿಸುತ್ತೆ ಅಂತ. ಸುತ್ತಮುತ್ತಲು ಹೆಂಗಿರುತ್ತೆ ಹಂಗೆ ತನ್ನ ಬಣ್ಣವನ್ನ ಬದಲಿಸ್ಕೊಳ್ಳುತ್ತೆ ಅಂತ. ಅದೇ ರೀತಿ ಫ್ರಾಕ್ಸ್ಗಳು ಕೂಡ ಕ್ಯಾಮೋಫ್ಲೇಜ್ ಮಾಡ್ತವೆ. ಅವು ಯಾರನ್ನ ಕಾಪಿ ಮಾಡ್ತಾ ಇದ್ದಾವೆ? ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರುವಂತಹ ಕಲರ್ ಅನ್ನ. ಸೊ ಸಮ್ ಪಾರ್ಟ್ ಆಫ್ ದ ಎನ್ವಿರಾನ್ಮೆಂಟ್ ಈಸ್ ಟೇಕನ್ ಆಸ್ ಅ ರೆಫರೆನ್ಸ್. ಅಂದ್ರೆ ಪೂರ್ತಿ ಜಗತ್ ಹೆಂಗಿದೆ ಹಂಗೆ ಚೇಂಜ್ ಆಗಲ್ಲ. ತಾವಿರುವಂತಹ ಏನ್ ಎನ್ವಿರಾನ್ಮೆಂಟ್ ಇದೆಯೋ ಅದಕ್ಕೆ ಅನುಗುಣವಾಗಿ ಇವು ತಮ್ಮ ಕಲರ್ ಅನ್ನ ಚೇಂಜ್ ಮಾಡ್ಕೋತವೆ. ದಟ್ ಈಸ್ ದ ಕ್ಯಾಮೋಫ್ಲೇಜ್. ಗೊತ್ತಾಯ್ತಾ? ಪಿಕ್ಚರ್ ಅಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ನೀವು ಪೂರ್ತಿಯಾಗಿ ನಮಗೆ ಗೊತ್ತಿದೆ ಇವಾಗ ಫ್ರಾಗ್ ಬಗ್ಗೆ ಕಲಿತಾ ಇದ್ದೀವಿ ಅಂತ, ಅದಕ್ಕೆ ನೀವು ಈಸಿಯಾಗಿ ಗೊತ್ತು ಮಾಡ್ಕೋಬಹುದು. ಇಲ್ಲಿಯೂ ಫ್ರಾಗ್ ಇದೆ, ಇಲ್ಲಿನೂ ಫ್ರಾಗ್ ಇದೆ, ಇಲ್ಲಿನೂ ಫ್ರಾಗ್ ಇದೆ ಅಂತ. ಬಟ್ ಸುಮ್ನೆ ಹಂಗೆ ಈ ಸ್ಟ್ರಕ್ಚರ್ ಅನ್ನ ನೋಡಿ, ಈ ಫೋಟೋವನ್ನ ನೋಡಿ ನಿಮ್ಗೆ ಗೊತ್ತೇ ಆಗಲ್ಲ ಎಲ್ಲಿ ಫ್ರಾಗ್ ಇದೆ ಅಂತ. ಇದನ್ನ ನೋಡಿ, ಇದು ಕೂಡ ಫ್ರಾಗ್ ಸ್ಕಿನ್ ತರನೇ ಇದೆ, ಇದು ಕೂಡ ಫ್ರಾಗ್ ಸ್ಕಿನ್ ತರನೇ ಇದೆ, ಎಲ್ಲಿ ಫ್ರಾಗ್ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಈ ಕ್ಯಾರೆಕ್ಟರ್ಗೆ ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್ ಏನು ಅಂತಂದ್ರೆ ಎಸ್ಟಿವೇಶನ್ ಅಂಡ್ ಹೈಬರ್ನೇಷನ್. ಇವಾಗ ನೋಡಿ, ನಾನು ಜನವರಿನಲ್ಲಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಿದೆ, ವಿಂಟರ್ ನಡೀತಾ ಇದೆ. ಸೊ ನಿಮ್ಗೆ ಈ ಸೀಸನ್ ಅಲ್ಲಿ ಎಲ್ಲಿಯೂ ಕೂಡ ಫ್ರಾಕ್ಸ್ಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ಅದೇ ನೀವು ಸಮ್ಮರ್ ಸೀಸನ್ ತಗೊಂಡ್ರೆ, ಸಮ್ಮರ್ ಸೀಸನ್ ಅಲ್ಲಿ ನಾನು ಫ್ರಾಗ್ ಅನ್ನ ನೋಡ್ಬೇಕು ಅಂತ ಹುಡುಕಿದ್ರು ನಿಮಗೆ ಒಂದು ಫ್ರಾಗು ಸಿಗಲ್ಲ. ಹಾಗಾದ್ರೆ ಸಮ್ಮರ್ ಮತ್ತೆ ವಿಂಟರ್ ನಲ್ಲಿ ಫ್ರಾಕ್ಸ್ಗಳು ಸತ್ತು ಹೋಗಿರ್ತಾವ, ಅವು ರೈನಿ ಸೀಸನ್ ಅಲ್ಲಿ ಮಾತ್ರ ಬದುಕಿರ್ತಾವ ಅಂತಂದ್ರೆ ಹಂಗಲ್ಲ. ಸಮ್ಮರ್ ಮತ್ತೆ ವಿಂಟರ್ ಸೀಸನ್ ನಲ್ಲಿ ಅವೇನ್ ಮಾಡ್ತವೆ, ಒಂದ್ ರೀತಿ ಡಾರ್ಮೆಂಟ್ ಸ್ಟೇಜ್ ಅಂದ್ರೆ ಏನು, ಒಂದ್ ರೀತಿ ರೆಸ್ಟಿಂಗ್ ಸ್ಟೇಜ್ ಅಂತ ಅರ್ಥ, ಸ್ಲೀಪಿಂಗ್ ಸ್ಟೇಜ್ ಅಂತ ಅರ್ಥ. ಸೊ ಸಮ್ಮರ್ ಸೀಸನ್ ಅನ್ನ ತಗೊಂಡ್ರೆ ಸಮ್ಮರ್ ಸೀಸನ್ ಅಂಡ್ ಇವನ್ ವಿಂಟರ್ ಸೀಸನ್. ಓಕೆ, ಇವಾಗ ಸಮ್ಮರ್ ಸೀಸನ್ ನಲ್ಲಿ ಟೆಂಪರೇಚರು ಎಕ್ಸ್ಟ್ರೀಮ್ ಹೀಟ್ ಜಾಸ್ತಿ ಇರುತ್ತೆ, ವಿಂಟರ್ ನಲ್ಲಿ ಎಕ್ಸ್ಟ್ರೀಮ್ ಕೆಳಗಡೆ ಕೋಲ್ಡ್ ಇರುತ್ತೆ. ಸೊ ಈ ಎಕ್ಸ್ಟ್ರೀಮ್ ಹೀಟ್ ಮತ್ತೆ ಎಕ್ಸ್ಟ್ರೀಮ್ ಕೋಲ್ಡ್ ಆಯ್ತು ಅಂತಂದ್ರೆ ಆಲ್ರೆಡಿ ದೀಸ್ ಆರ್ ದ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಅಂದ್ರೆ ಅವು ಟೆಂಪರೇಚರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಸೊ ಸಮ್ಮರ್ ಸೀಸನ್ ನಲ್ಲಿ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡ್ಕೊಂಡು ವಿಂಟರ್ ನಲ್ಲಿ ಟೆಂಪರೇಚರ್ ಅನ್ನ ಕಡಿಮೆ ಮಾಡ್ಕೊಂಡು ಅಂತಂದ್ರೆ, ಸೊ ಈ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ನಲ್ಲಿ ಅವು ತಮ್ಮನ್ನ ತಾವು ಮೆಟಬಾಲಿಕಲಿ ಆಕ್ಟಿವ್ ಆಗಿ ಇಟ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಈ ಕಡೆ ಜಾಸ್ತಿ ಟೆಂಪರೇಚರ್ ಜಾಸ್ತಿನೂ ಇರಬಾರ್ದು, ಜಾಸ್ತಿ ಕೆಳಗಡೆನೂ ಇದ್ದು ಕೋಲ್ಡ್ ಇರಬಾರ್ದು, ಒಂದ್ ರೀತಿ ಇನ್ ಬಿಟ್ವೀನ್ ಮಿಡಿಲ್ ಅಲ್ಲಿ ಆಪ್ಟಿಮಮ್ ಟೆಂಪರೇಚರ್ ಇತ್ತು ಅಂತಂದ್ರೆ ಇವು ಆಕ್ಟಿವ್ ಆಗಿರ್ತವೆ. ಅದಕ್ಕೆ ಅವು ಏನ್ ಮಾಡ್ತವೆ ಅಂತಂದ್ರೆ, ಸಮ್ಮರ್ ಬಂತು ಅಂದ್ರೆ ಅಥವಾ ವಿಂಟರ್ ಬಂತು ಅಂತಂದ್ರೆ ದೇ ವಿಲ್ ಗೋ ಫಾರ್ ಡಾರ್ಮೆಂಟ್ ಸ್ಟೇಜ್, ಸ್ಲೀಪಿಂಗ್ ಸ್ಟೇಜ್. ಸೊ ಸಮ್ಮರ್ ಅಲ್ಲಿ ಏನು ಸಮ್ಮರ್ ಸ್ಲೀಪ್ ಇದೆಯಲ್ಲ, ಸಮ್ಮರ್ ಸ್ಲೀಪ್ ಇಸ್ ಕಾಲ್ಡ್ ಆಸ್ ಎಸ್ಟಿವೇಶನ್. Okay, and winter sleep is called as hibernation. Okay, summer sleep and winter sleep. ಹಾಗಾದ್ರೆ ಇವು ಸ್ಲೀಪ್ ಮಾಡ್ತಾ ಇರ್ತಾವೆ ಅಂದ್ರೆ ಫುಡ್ ಎಲ್ಲಿಂದ ಬರುತ್ತೆ? ಇವು ಯಾವಾಗ ಸಮ್ಮರ್ ಸ್ಲೀಪ್ ಮತ್ತೆ ವಿಂಟರ್ ಸ್ಲೀಪಿಗೆ ಹೋಗ್ತಾವಲ್ಲ, ಅವಾಗ ಅವೇನು ಈಟಿಂಗ್ ಅಂತ ಇರೋದಿಲ್ಲ. ಅವೇನ್ ಮಾಡ್ತವೆ ಅಂತಂದ್ರೆ ತಮ್ಮ ಮೆಟಬಾಲಿಕ್ ಕ್ರಿಯೆಗಳೇನಿದಾವಲ್ಲ, ಚಯಾಪಚಯ ಕ್ರಿಯೆಗಳೇನಿದಾವಲ್ಲ, ಅವನ್ನ ಅಗ್ದಿ ಒಂದು ಲೋ ಲೆವೆಲ್ಗೆ ಮೇಂಟೈನ್ ಮಾಡ್ತಾ ಅದರಿಂದ ಮಿನಿಮಮ್ ಎನರ್ಜಿಯನ್ನ ಯುಟಿಲೈಸ್ ಮಾಡ್ತಾ ಆ ಸೀಸನ್ ಅನ್ನ ಅವು ಅಲ್ಲೇ ಕಳೀತಾವೆ. ಎಲ್ಲಿ ಕಳೀತಾವೆ? ಇವಾಗ ಲೇಕ್ಸ್ ಗಳಾಗ್ಬೋದು, ರಿವರ್ ಗಳಾಗ್ಬೋದು, ಚಿಕ್ಕ ಚಿಕ್ಕ ಪಾಂಡ್ ಗಳಾಗ್ಬೋದು, ಅವ್ರದ್ದೇನು ಕೆಳಗಡೆ ಸರ್ಫೇಸ್ ಇರುತ್ತಲ್ಲ, ಆ ಸರ್ಫೇಸ್ ಒಳಗಡೆ ತೆಗ್ಗನ್ನ ತೆಗೆದು ಅದ್ರ ಒಳಗಡೆನೆ ಅವು ಇರ್ತವೆ.
ಸೊ ಸೀಸನ್ ಹೋಗೋವರೆಗೂ ಅವು ಅಲ್ಲೇ ಇರ್ತವೆ. ಮತ್ತು ರೆಸ್ಪಿರೇಷನ್ ಹೆಂಗಾಗುತ್ತೆ, ರೆಸ್ಪಿರೇಷನ್ ಇವನ್ ಇವು ಲಂಗ್ಸ್ಗಳಿದ್ರೂ ಇವು ಯಾವಾಗ ಸಮ್ಮರ್ ಸ್ಲೀಪ್ ಮತ್ತು ವಿಂಟರ್ ಸ್ಲೀಪ್ ಮಾಡ್ತಾವಲ್ಲ ಅವಾಗ ಸ್ಕಿನ್ಗಳ ಮೂಲಕ ಅಗದಿ ಮಿನಿಮಮ್ ಲೆವೆಲ್ಗೆ ಆಕ್ಸಿಜನ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಕ್ಯುಟೇನಿಯಸ್ ರೆಸ್ಪಿರೇಷನ್ ಆಗ್ತಾ ಇರುತ್ತೆ. ಸೊ ಎಲ್ಲ ಮೆಟಾಬಾಲಿಕ್ ಕ್ರಿಯೆಗಳನ್ನು ಲೋ ಲೆವೆಲ್ಗೆ ಮೇಂಟೈನ್ ಮಾಡಿ ಹೆಂಗೋ ಆ ಸೀಸನನ್ನು ಅವು ಕಳೆದು ಬಿಡ್ತವೆ. ಸೊ ಎಕ್ಸ್ಟ್ರೀಮ್ ವಿಂಟರ್ ಆಯಿತು ಅಂತಂದರೆ ಟೆಂಪ್ರೇಚರ್ ತುಂಬ ಕೋಲ್ಡ್ ಆಗಿರುತ್ತೆ. ಟೆಂಪ್ರೇಚರ್ ತುಂಬ ಕೋಲ್ಡ್ ಆಯಿತು ಅಂತಂದರೆ ಲಿವರು ಜಾಸ್ತಿ ಗ್ಲೂಕೋಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ರೀತಿ ಆಯಿತು ಅಂತಂದರೆ ಅವಾಗೂ ಕೂಡ ಅವಕ್ಕೆ ಬದುಕಲಿಕ್ಕೆ ತ್ರಾಸಾಗುತ್ತೆ. ಅವಾಗ ಏನು ಮಾಡ್ತವೆ ಅವು ಆ ಸೀಸನ್ನಲ್ಲೂ ಕೂಡ ಎಲ್ಲ ಕ್ರಿಯೆಗಳನ್ನು ಲೋ ಲೆವೆಲ್ಗೆ ಮೇಂಟೈನ್ ಮಾಡಿ ವಿಂಟರ್ ಸ್ಲೀಪಿಗೆ ಹೋಗ್ಬಿಡ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಇದು ಫ್ರಾಗು. ಓಕೆ, ಆ್ಯಂಡ್ ಇದನ್ನು ನಾನು ಪರ್ಪಸ್ಲಿ ಹಾಕಿದೆ. ದಿಸ್ ಈಸ್ ನಾಟ್ ಎ ಫ್ರಾಗ್, ದಿಸ್ ಈಸ್ ಟೋಡ್. ಸೊ ಫ್ರಾಗ್ ಮತ್ತು ಟೋಡು ಕನ್ಫ್ಯೂಸ್ ಆಗಲೇಬಾರ್ದು. ನಾವು ಕಲಿತಿರೋದು ಫ್ರಾಗ್ಗಳ ಬಗ್ಗೆನೇ, ಬಟ್ ಟೋಡ್ ಅಂದ್ರೂ ನಿಮಗೆ ಗೊತ್ತಿರಬೇಕು. ಟೋಡ್ಗಳನ್ನು ನಾವು ಕನ್ನಡದಲ್ಲಿ ಯೂಶುವಲ್ ಆಗಿ ಇದು ಕೂಡ ಕಪ್ಪೆ ಅಂತಲೇ ಕರಿತೀವಿ. ಬಟ್ ಈ ಫ್ರಾಗ್ಸ್ಗಳೇನಿರ್ತಾವಲ್ಲ ಫ್ರಾಗ್ಸ್ಗಳದ್ದು ಸ್ಕಿನ್ನು ತುಂಬ ಸ್ಲಿಪರಿ ಆಗಿರುತ್ತೆ, ಒಂದು ರೀತಿ ತೇವಾಂಶವನ್ನು ಹೊಂದಿರುತ್ತೆ. ಬಟ್ ನೀವು ಟೋಡನ್ನು ತಗೊಂಡ್ರೆ ಟೋಡ್ ಸ್ಕಿನ್ನು ಯಾವತ್ತೂ ಸ್ಲಿಪರಿ ಆಗಿರೋದಿಲ್ಲ, ಈ ರೀತಿ ಹಾರ್ಡ್ ಆಗಿ ಡ್ರೈ ಆಗಿರುತ್ತೆ. ಇದೇನು ಇಲ್ಲಿ ಕಾಣ್ತಾ ಇದಾವಲ್ಲ ನಿಮಗೆ ಈ ಸ್ಕಿನ್ಗಳ ಮೇಲೆ ಸ್ಟ್ರಕ್ಚರ್ಸು, ಇವನ್ನ ವಾರ್ಟ್ಸ್ ಅಂತ ಕರೀತಾರೆ. ಸೊ ಅವು ನಿಮಗೆ ಟೋಡ್ನಲ್ಲಿ ಮಾತ್ರ ಕಾಣಿಸ್ತವೆ. ಟೋಡು ಇವು ಟೆರಿಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ಫ್ರಾಗು ಇವು ಟೆರಿಸ್ಟ್ರಿಯಲ್ಲು ಹೌದು, ಅಕ್ವಾಟಿಕ್ಕು ಹೌದು. ಕರೆಯೋದು ನಾವು ಕನ್ನಡದಲ್ಲಿ ಕಪ್ಪೆ ಅಂತಾನೆ, ಬಟ್ ಒಂದು ಫ್ರಾಗು ಮತ್ತು ಇನ್ನೊಂದು ಟೋಡ್ಗಳು ಯೂಶ್ವಲಿ ಸ್ವಲ್ಪ ದೊಡ್ಡದಾಗಿರ್ತವೆ. ಸೊ ಈ ಡೈಗ್ರಾಮ್ ನಿಮಗೆ ಜಸ್ಟ್ ಇವೆರಡು ಮಾಡ್ತಿರೋದು ಎಸ್ಟಿವೇಷನ್ ಹೈಬರ್ನೇಷನ್ ಅನ್ನೇ, ಬಟ್ ನಿಮಗೆ ಟೋಡ್ಗಳ ಬಗ್ಗೆನೂ ಗೊತ್ತಿರಲಿ ಅಂತ. ಸೊ ನಾವು ಕಲಿತಿರೋದು ಫ್ರಾಗ್ಸ್ಗಳ ಬಗ್ಗೆ ಮಾತ್ರ. ಸೊ ಈ ಸ್ಟಡಿಲಿ ನಾವು ಏನು ಕಲಿತ್ವಿ, ಎಸ್ಟಿವೇಷನ್ ಆ್ಯಂಡ್ ಹೈಬರ್ನೇಷನ್. ಫ್ರಾಗ್ಸ್ಗಳು ಸಮ್ಮರ್ ಸ್ಲೀಪ್ ಮತ್ತು ವಿಂಟರ್ ಸ್ಲೀಪನ್ನು ಮಾಡ್ತವೆ ಜಸ್ಟ್ ಟು ಅವಾಯ್ಡ್ ದ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಜಾಸ್ತಿ ಆದರೂ ಇರ್ಬೋದು ಅಥವಾ ಟೆಂಪ್ರೇಚರ್ ಕಡಿಮೆ ಆದರೂ ಇರ್ಬೋದು ಎಕ್ಸ್ಟ್ರೀಮ್ ಲೆವೆಲ್ಗೆ. ಸೊ ಆವಾಗ ತಮ್ಮನ್ನು ತಾವು ಹೇಗಾದರೂ ಮಾಡಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಅವು ಸಮ್ಮರ್ ಸ್ಲೀಪ್ ಮತ್ತು ವಿಂಟರ್ ಸ್ಲೀಪನ್ನು ಮಾಡ್ತವೆ. ಗೊತ್ತಾಯ್ತಾ? ನೆಕ್ಸ್ಟು ಲಾಸ್ಟ್ ಒನ್ನು ವೋಕಲ್ ಸ್ಯಾಕ್ ಇನ್ ಮೇಲ್. ಸೊ ನಿಮಗೆ ಇದು ಗೊತ್ತಾಗಬೇಕು ಅಂದರೆ ಫಸ್ಟ್ ಒಂದು ವರ್ಡ್ ಸೆಕ್ಷುವಲ್ ಡೈಮಾರ್ಫಿಸಮ್. ಇದರ ಬಗ್ಗೆ ಸಾಕಷ್ಟು ಸತಿ ನಾವು ಈ ವರ್ಡನ್ನು ಯೂಸ್ ಮಾಡಿದ್ವಿ. ಸೆಕ್ಷುವಲ್ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್, ಡೈ ಅಂದರೆ ಎರಡು, ಮಾರ್ಫಿಸಮ್ ಅಂದರೆ ಮಾರ್ಫಾಲಜಿ ಅಂದರೆ ಹೊರಗಡೆಯಿಂದ ಕಾಣುವಂತಹ ಕ್ಯಾರೆಕ್ಟರ್ಸ್ಗಳು. ಸೊ ಫ್ರಾಗ್ಸ್ನಲ್ಲಿ ನಾವು ಮೇಲ್ ಫ್ರಾಗ್ ಯಾವುದು ಮತ್ತು ಫಿಮೇಲ್ ಫ್ರಾಗ್ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಕಂಡು ಹಿಡಿಬೋದು ಮಾರ್ಫಾಲಜಿಕಲಿನ. ಅಂದರೆ ನೀವು ಕಟ್ ಮಾಡಿ ಟೆಸ್ಟಿಸ್ ಇದ್ರೆ ಮೇಲು, ಓವರೀಸ್ ಇದ್ರೆ ಫಿಮೇಲು, ಹಂಗಲ್ಲ. ಹೊರಗಡೆಯಿಂದ ನೋಡಿದ ತಕ್ಷಣ ನಮಗೆ ಯಾವುದು ಮೇಲು ಮತ್ತು ಯಾವುದು ಫಿಮೇಲ್ ಅಂತ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇನ್ ಕೇಸ್ ಆಫ್ ಮೇಲ್ ಫ್ರಾಗ್ನಲ್ಲಿ ನಮಗೆ ವೋಕಲ್ ಸ್ಯಾಕ್ಸ್ ಅಂತ ಸಿಗ್ತವೆ. ನಾವು ವಾಟ್ ಆರ್ ದೀಸ್ ವೋಕಲ್ ಸ್ಯಾಕ್ಸ್? ಈ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದಾವಲ್ಲ ನಿಮಗೆ, ದೀಸ್ ಆರ್ ದ ವೋಕಲ್ ಸ್ಯಾಕ್ಸ್. ನಾವು ವಾಟ್ ಆರ್ ದೀಸ್ ವೋಕಲ್ ಸ್ಯಾಕ್ಸ್? ವೋಕಲ್ ಸ್ಯಾಕ್ಸ್ ಅನ್ನುವಂತಹ ಸ್ಟ್ರಕ್ಚರ್ಸ್ಗಳನ್ನು ಈ ಮೇಲ್ ಫ್ರಾಗು ರಿಪ್ರೊಡಕ್ಷನ್ನಿಗೆ ಯೂಸ್ ಮಾಡ್ಕೊಳ್ಳುತ್ತೆ. ರಿಪ್ರೊಡಕ್ಷನ್. ಸೊ ಹೆಂಗೆ ಯೂಸ್ ಮಾಡ್ಕೊಳ್ಳುತ್ತೆ? ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಡ್ಯೂರಿಂಗ್ ರೈನಿ ಸೀಸನ್, ಇವಾಗ ನಾವು ಫ್ರಾಕ್ಸ್ಗಳು ಕೂಗ್ತಾ ಇರ್ತಾವಲ್ಲ, ಎಷ್ಟೊಂದು ಜೋರಾಗಿ ಕಪ್ಪೆ ಕೂಗ್ತಿರೋದು ನಾವು ಕೇಳಿಸ್ಕೊತೀವಲ್ಲ, ಅದು ಎದರಿಂದ ಬರುತ್ತೆ ಅಂದರೆ ಈ ವೋಕಲ್ ಸ್ಯಾಕ್ಸಿಂದ ವಾಯ್ಸ್ ಬರುತ್ತೆ. ಸೊ ಮೇಟಿಂಗ್ ಸೀಸನ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಬೇಕಾದ್ರೆ ಈ ಮೇಲ್ ಫ್ರಾಗ್ಗಳು ಕೂಗ್ತಾವಲ್ಲ, ಸೆಕ್ಷುವಲ್ ಕಾಲ್ ಏನು ಕೊಡ್ತಾವಲ್ಲ ಜಸ್ಟ್ ಟು ಅಟ್ರಾಕ್ಟ್ ದ ಫಿಮೇಲ್ ಫ್ರಾಗ್ಸ್, ಆವಾಗ ಏರ್ ಏನಾಗುತ್ತೆ ಈ ವೋಕಲ್ ಸ್ಯಾಕ್ಸ್ ನಲ್ಲಿ ತುಂಬಿಕೊಂಡು ಅವು ಉಬ್ಕೋತವೆ. ಸೊ ಇದು ಏರ್ ಅಕ್ಯುಮುಲೇಟ್ ಆಗೋದ್ರಿಂದ ಅವ್ರ ವಾಯ್ಸ್ ಇನ್ನೂ ಆಂಪ್ಲಿಫೈ ಆಗಿ ಜೋರಾಗಿ ದೂರದವರೆಗೂ ಕೇಳಿಸುತ್ತೆ. ಸೊ ಈ ವೋಕಲ್ ಸ್ಯಾಕ್ಸ್ ಗಳನ್ನ ಟು ಅಟ್ರಾಕ್ಟ್ ದ ಫಿಮೇಲ್ ಫ್ರಾಗ್ ಅಥವಾ ಟು ಗಿವ್ ಅ ಸಿಗ್ನಲ್ ಟು ದ ಫಿಮೇಲ್ ಫ್ರಾಗ್ ಈ ಮೇಲ್ ಫ್ರಾಗು ಯೂಸ್ ಮಾಡ್ಕೊಳ್ಳುತ್ತೆ. ಇದು ಫಸ್ಟ್ ಒನ್. ಸೆಕೆಂಡ್ ಇನ್ನೂ ಒಂದು ಸಿಗುತ್ತೆ, ದಟ್ ಈಸ್ ಕಾಪ್ಯುಲೇಟರಿ ಪ್ಯಾಡ್ಸ್ ಅಂತ ನಮಗೆ ಅಗೇನ್ ಮೇಲ್ ಫ್ರಾಗ್ನಲ್ಲೇ ಸಿಗೋದು. ಸೊ ಕಾಪ್ಯುಲೇಟರಿ ಪ್ಯಾಡ್ಸ್ ಎಲ್ಲಿರುತ್ತೆ ಅಂದರೆ, ನಾವು ಜಸ್ಟ್ ಇಮ್ಯಾಜಿನ್ ಇದು ಫ್ರಾಗ್ ಅಂತ 1 2 3 4 ಇಲ್ಲಿ ಒಂದು ಹೈಂಡ್ ಲಿಂಬ್. ಇದನ್ನ ನಾವು ನೆಕ್ಸ್ಟ್ ಮಾರ್ಫಾಲಜಿ ಸ್ಟಡಿ ಮಾಡೋಣಂತೆ. ಸೊ ನೀವು ಮೇಲ್ ಫ್ರಾಗ್ ಇತ್ತು ಅಂತಂದ್ರೆ ಮೇಲ್ ಫ್ರಾಗ್ನಲ್ಲಿ ಇದೇನು 4 ಲಿಂಬ್ ಇದೆಯಲ್ಲ, ಮುಂದ್ಗಡೆ 2 ಚಿಕ್ಕ ಚಿಕ್ಕ ಕೈ ಇರ್ತಾವಲ್ಲ, ಇದರಲ್ಲಿ 4 ಡಿಜಿಟ್ಸ್ ಇರ್ತವೆ. ಈ ರೀತಿ 1 2 3 4 5 ಎಲ್ಲ 4 ಅಷ್ಟೇ ಇರ್ತವೆ. ಇದರಲ್ಲಿ ಫಸ್ಟ್ ಡಿಜಿಟ್ ಏನಿದೆಯಲ್ಲ, ಈ ಫಸ್ಟ್ ಡಿಜಿಟ್ ಸ್ವಲ್ಪ ಹಿಂಗೆ
ವೇಟ್ ಐ ಚೇಂಜ್ ದ ಕಲರ್. ಸೊ ಇದೇನು ಫಸ್ಟ್ ಡಿಜಿಟ್ ಇದೆಯಲ್ಲ, ಫಸ್ಟ್ ಇದು ಫಿಂಗರ್ ಏನಿದೆಯಲ್ಲ ಇದು ಸ್ವಲ್ಪ ಹಿಂಗೆ ಅಗಲವಾಗಿರುತ್ತೆ. ಓಕೆ, ಆ್ಯಂಡ್ ದಿಸ್ ಸ್ಟ್ರಕ್ಚರ್, ಈ ಫಸ್ಟ್ ಫಿಂಗರ್ಗೆ ಇರೋದೇನು ಸ್ಟ್ರಕ್ಚರ್ ಇದೆಯಲ್ಲ ಹಿಂಗೆ ಸ್ವಲ್ಪ ಸೊಲನ್ ಆಗಿರೋದು, ದಿಸ್ ಇಸ್ ಕಾಲ್ಡ್ ಆಸ್ ಎ ಕಾಪ್ಯುಲೇಟರಿ ಪ್ಯಾಡ್. ಸೊ ವೋಕಲ್ ಸ್ಯಾಕ್ ಮತ್ತೆ ಕಾಪ್ಯುಲೇಟರಿ ಪ್ಯಾಡ್ ಅನ್ನುವಂಥದ್ದು ಮೇಲ್ ಫ್ರಾಗ್ನಲ್ಲಿ ಮಾತ್ರ ಸಿಗೋದು. ಸೊ ಈ ವೋಕಲ್ ಸ್ಯಾಕ್ ಅಂತೂ ಸೆಕ್ಷುವಲ್ ಕಾಲಿಗೆ ಯೂಸ್ ಮಾಡ್ಕೊಳ್ಳುತ್ತೆ. ಕಾಪ್ಯುಲೇಟರಿ ಪ್ಯಾಡನ್ನು ಯಾವಾಗ ಯೂಸ್ ಮಾಡ್ಕೊಳ್ಳುತ್ತೆ? ಸೊ ಒಂದ್ಸತಿ ವೋಕಲ್ ಸ್ಯಾಕ್ ಅನ್ನ ಕೊಟ್ಟು, ಅಂದ್ರೆ ಫೀಮೇಲ್ ಫ್ರಾಗಿಗೆ ಸಿಗ್ನಲ್ ಅನ್ನ ಕೊಟ್ಟು ಫ್ರಾಗ್ ಅಟ್ರಾಕ್ಟ್ ಆಗಿ, ನೀವು ನೋಡಿರಬಹುದು ರೈನಿ ಸೀಸನ್ ನಲ್ಲಿ ರೀಪ್ರೊಡಕ್ಷನ್ ಆಗ್ಬೇಕಾದ್ರೆ ಫ್ರಾಗು, ಈ ಫೀಮೇಲ್ ಫ್ರಾಗ್ ಇರುತ್ತಲ್ಲ, how to draw, here I'll draw, this is the female frog. Okay, so just imagine this is the female frog, this is the male frog. So sexual reproduction ಆಗಬೇಕಾದ್ರೆ ಇವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಮಾಡ್ತವೆ, ನೀರಿನಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಸೊ ಈ ಫೀಮೇಲ್ ಫ್ರಾಗ್ ಅನ್ನ ಗಟ್ಟಿಯಾಗಿ ಒಂದ್ ರೀತಿ ಸೇಮ್ ಪ್ಲೇಸ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಈ ಕಾಪ್ಯುಲೇಟರಿ ಪ್ಯಾಡ್ಸ್ ಗಳನ್ನ ಮೇಲ್ ಫ್ರಾಗ್ ಗಳು ಯೂಸ್ ಮಾಡ್ತವೆ. ಸೊ ರೀಪ್ರೊಡಕ್ಷನ್ ಆಗಬೇಕಾದ್ರೆ ದಿಸ್ ಈಸ್ ದ ಫುಲ್ ವಾಟರ್ ಬಾಡಿ. ಓಕೆ, ಸೊ ವಾಟರ್ ನಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಮಾಡಬೇಕಾದ್ರೆ ಮೇಲ್ ಫ್ರಾಗು ಈ ರೀತಿ ಫೀಮೇಲ್ ಫ್ರಾಗ್ ಅನ್ನ ಹಿಡ್ಕೊಳ್ಳುತ್ತೆ. ಅವಾಗ ಮೇಲ್ ಫ್ರಾಗ್ಗಳು ಸ್ಪರ್ಮ್ಸ್ ಗಳನ್ನ ರಿಲೀಸ್ ಮಾಡ್ತವೆ, ಫೀಮೇಲ್ ಫ್ರಾಗ್ಸು ಎಗ್ ಗಳನ್ನ ರಿಲೀಸ್ ಮಾಡುತ್ತೆ. ಸೊ ಈ ಸ್ಪರ್ಮ್ಸ್ ಏನಿರ್ತವೆ ಇವು ಹೋಗಿ ರೀಪ್ರೊಡಕ್ಷನ್ ಅಥವಾ ಫರ್ಟಿಲೈಸೇಷನ್ ಅನ್ನ ಮಾಡಿ ಅಲ್ಲಿ ನಿಮಗೆ ಝೈಗೋಟ್ ಅಂತ ಸಿಗುತ್ತೆ. ಸೊ ಈ ಮೇಲ್ ಫ್ರಾಗ್ ನಲ್ಲಿ ನಮಗೆ ಮೇನ್ ಆಗಿ ಎರಡು ಕ್ಯಾರೆಕ್ಟರ್ಸ್ ಗಳನ್ನ, ಎರಡು ಸ್ಟ್ರಕ್ಚರ್ಸ್ ಗಳನ್ನ ನಾವು ಸ್ಟಡಿ ಮಾಡ್ತೀವಿ. ದೇರ್ ಫಾರ್ ದೇ ಎಕ್ಸಿಬಿಟ್ ದ ಸೆಕ್ಷುವಲ್ ಡೈಮಾರ್ಫಿಸಮ್. ಇಲ್ಲಿರುವಂತಹ ಎರಡು ಕ್ಯಾರೆಕ್ಟರ್ಸ್ ಗಳು ಫಿಮೇಲ್ಸ್ ನಲ್ಲಿ ಇರೋದಿಲ್ಲ. ಇನ್ ಕೇಸ್ ಅವು ಇದ್ರೂ ರುಡಿಮೆಂಟರಿ ಇರ್ತವೆ, ಅಂದ್ರೆ ಕಾಪ್ಯುಲೇಟರಿ ಪ್ಯಾಡ್ಸ್ ಇರೋದಿಲ್ಲ. ಇನ್ ಕೇಸ್ ಇತ್ತು ಅಂತಂದ್ರೆ ಅವು ಯಾವುದೇ ಕೆಲಸಗಳನ್ನು ಕೂಡ ಮಾಡ್ತಾ ಇರೋದಿಲ್ಲ, ಸುಮ್ಮನೆ ರುಡಿಮೆಂಟರಿ ಆರ್ಗನ್ಸ್ ತರ ಇರ್ತವೆ. ಸೊ ಬಟ್ ಮೇನ್ ಆಗಿ ಅವು ಯೂಸ್ ಆಗೋವು ಮೇಲ್ ಫ್ರಾಗ್ಸ್ ನಲ್ಲಿನೇ, ಗೊತ್ತಾಯ್ತಾ? ಸೊ ಮೇಲ್ ಫ್ರಾಗ್ಸ್ ನಲ್ಲಿ ಒಂದು ವೋಕಲ್ ಸ್ಯಾಕು ಮತ್ತೆ ಇನ್ನೊಂದು 4 ಲಿಂಬದ್ದು ಫಸ್ಟ್ ಡಿಜಿಟ್ಗೆ ಕಾಪ್ಯುಲೇಟರಿ ಪ್ಯಾಡ್ಸ್ ಗಳು ಇರ್ತವೆ, ಜಸ್ಟ್ ಟು ಗೆಟ್ ಹೋಲ್ಡ್ ದ ಫಿಮೇಲ್ ಫ್ರಾಗ್ಸ್ ಡ್ಯೂರಿಂಗ್ ದ ರಿಪ್ರೊಡಕ್ಷನ್. ಸೊ ಇವು ಒಂದು ಫ್ರಾಗ್ಸ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು. ಸೊ ರಾನಾ ಟೈಗ್ರಿನ ಕಾಮನ್ ಸ್ಪೀಸೀಸು, ಜೀನಸ್ ನೇಮು ಮತ್ತೆ ಸ್ಪೀಸೀಸ್ ನೇಮು, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಅದಾದ್ಮೇಲೆ ಕ್ಯಾಮೋಫ್ಲೇಜ್, ವೆರಿ ವೆರಿ ಇಂಪಾರ್ಟೆಂಟ್. ಪರಿಸರವನ್ನ ನಾವು ಯಾವಾಗ ಕಾಪಿ ಮಾಡ್ತೀವೋ ಅವಾಗ ಅದು ಕ್ಯಾಮೋಫ್ಲೇಜ್. ಪರಿಸರದಲ್ಲಿರುವಂತಹ ಕಲರ್ ಅನ್ನೇ ನಾವು ಕೂಡ ಚೇಂಜ್ ಮಾಡ್ಕೊಂಡ್ರೆ, ಅದೇ ರೀತಿಯಾಗಿ ಕಲರ್ ಅನ್ನ ಹೊಂದಿದ್ರೆ ಅದು ಕ್ಯಾಮೋಫ್ಲೇಜ್. ಯಾಕೆ ಕ್ಯಾಮೋಫ್ಲೇಜು? ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದ ಎನಿಮೀಸ್. ಅದಾದ್ಮೇಲೆ ಎಸ್ಟಿವೇಷನ್ ಮತ್ತೆ ಹೈಬರ್ನೇಷನ್, ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅವು ಡಾರ್ಮಂಟ್ ಸ್ಟೇಜಿಗೆ, ಅವಾಗ ಅವು ಯಾವು ನಡೆದಾಡೋದಿಲ್ಲ, ಯಾವ ನಿಮ್ಗೆ ಕಾಣಿಸೋದಿಲ್ಲ, ಅವಾಗ ಏನು ವೋಕಲ್ ಸ್ಯಾಕ್ ಅನ್ನು ಕೂಡ ಅವು ಯೂಸ್ ಮಾಡ್ಕೊಳ್ಳಲ್ಲ, ಕಾಪ್ಯುಲೇಟರಿ ಪ್ಯಾಡ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ರೀಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ರೇನ್ ಬರಲೇಬೇಕು, ವಾಟರ್ ಲೇಕ್ ಅಲ್ಲಿ ಪಾಂಡ್ ಅಲ್ಲಿ ವಾಟರ್ ಇರಲೇಬೇಕು, ಅವಾಗ ಮಾತ್ರ ಅವು ರೀಪ್ರೊಡಕ್ಷನ್ ಅನ್ನ ಮಾಡ್ತವೆ. ಸೊ ಅಲ್ಲಿವರೆಗೂ ಏನ್ ಮಾಡ್ತವೆ? ಸಮ್ಮರ್ ಸ್ಲೀಪ್ ಮತ್ತೆ ವಿಂಟರ್ ಸ್ಲೀಪ್ ಅನ್ನ ಮಾಡ್ತವೆ. ಅದಾದ್ಮೇಲೆ ಸೆಕ್ಷುವಲ್ ಡೈಮಾರ್ಫಿಸಮ್, ಮೇಲ್ ಫ್ರಾಕ್ಸ್ ನಲ್ಲಿ ವೋಕಲ್ ಸ್ಯಾಕು ಮತ್ತೆ ಕಾಪ್ಯುಲೇಟರಿ ಪ್ಯಾಡ್ಸ್ ಗಳು ಸಿಗ್ತವೆ. ಸೊ ಇವು ಕೆಲವೊಂದು ಪಾಯಿಂಟ್ಸ್ಗಳು. ನೆಕ್ಸ್ಟ್ ನಾನು ಅಗೇನ್ ಬೋರ್ಡ್ ಮೇಲ್ಗಡೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಹೊರಗಡೆಯಿಂದ ಏನ್ ಸ್ಟಡಿ ಮಾಡಬೇಕು ಅದನ್ನ ಸ್ಟಡಿ ಮಾಡಿ ಬೇರೆ ಬೇರೆ ಸಿಸ್ಟಮ್ಸ್ ಗಳನ್ನ, ರೀಪ್ರೊಡಕ್ಟಿವ್ ಸಿಸ್ಟಮ್, ದೆನ್ ನರ್ವಸ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಅವೆಲ್ಲವನ್ನ ಸ್ಟಡಿ ಮಾಡೋಣಂತೆ. ಓಕೆ, ಕ್ಲಾಸಿಫಿಕೇಷನು, ಹ್ಯಾಬಿಟ್ಯಾಟು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಆದಮೇಲೆ ಫಸ್ಟ್ ನಮಗೆ ಬರೋದು ಮಾರ್ಫಾಲಜಿ. ಮಾರ್ಫಾಲಜಿ ಅಂತಂದ್ರೆ ಏನು? ಹೊರಗಡೆಯಿಂದ ಆ ಜೀವಿ ಹೆಂಗೆ ಕಾಣಿಸ್ತಿದೆ. ನಮಗೆಲ್ಲರಿಗೂ ಕಪ್ಪೆಯನ್ನು ಚಿಕ್ಕಂದ್ರಿಂದ ನೋಡ್ತಾ ಇದ್ದೀವಿ, ರೇನಿ ಸೀಸನಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಕಪ್ಪೆ ಅಂತಂದರೆ ಒಂದು ಇಮ್ಯಾಜಿನೇಷನ್ ಆದರೂ ನಮ್ಗೆ ಇದ್ದೇ ಇದೆ, ಹೌದಾ? ಸೊ ಅದನ್ನು ನಾವು ಮಾರ್ಫಾಲಜಿ ಹೆಡ್ಡಿಂಗಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ದಯಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ. ಕಪ್ಪೆ ನೋಡಲಿಕ್ಕೆ ಹೆಂಗೆ ಕಾಣಿಸುತ್ತೆ? ತುಂಬ ಸಿಂಪಲ್ ಆಗಿ, okay, we can draw the structure of frog. Very 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 easy. ಸೊ ಇಲ್ಲಿ ನಾನು 4 limb ಮತ್ತು ಹ್ಯಾಂಡ್ ಲಿಂಬನ್ನು ಮಾತ್ರ ಡ್ರಾ ಮಾಡಿದ್ದೀನಿ. ಡಿಜಿಟ್ಸನ್ನು ಮುಂದೆ ನಾವು ಆಮೇಲೆ ಡ್ರಾ ಮಾಡೋಣಂತೆ. ಸೊ ದಿಸ್ ಈಸ್ ದ ಸಿಂಪಲ್ ಸ್ಟ್ರಕ್ಚರ್. ಸೊ ಹಿಯರ್ 1 2 3 4, ಇಲ್ಲಿ 1 2 3 4 5, ಮಧ್ಯದಲ್ಲಿ ಈ ರೀತಿ ಸ್ಕಿನ್ ಬೆಳೆದಿರುತ್ತೆ, ಇದನ್ನ ನಾವು ವೆಬ್ ಅಂತ ಕರಿತೀವಿ. ಓಕೆ, ಇದು ಒಂದು ಫ್ರಾಗದ್ದು ಎಕ್ಸ್ಟರ್ನಲ್ ಫೀಚರ್ಸ್. ಸೊ ಇಫ್ ಯು ಟೇಕ್ ದ ಫ್ರಾಗ್,
ಯಾವತ್ತಾದರೂ ನೀವು ಫ್ರಾಗನ್ನು ಹಿಡಿಲಿಕ್ಕೆ ಟ್ರೈ ಮಾಡಿದ್ರೆ ತುಂಬ ಸ್ಲಿಪರಿ ಆಗಿರುತ್ತೆ ಸ್ಕಿನ್ನು. ಸೊ ದ ಸ್ಕಿನ್ ಈಸ್ ವೆರಿ ಫಸ್ಟ್ ಪಾಯಿಂಟ್. ನಾವೇನು ಬರಿಬೋದು ಇಲ್ಲಿ? ದ ಸ್ಕಿನ್ ಆಫ್ ಫ್ರಾಗ್ ಇಟ್ ಈಸ್ ವೆರಿ ಸ್ಮೂತ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಲಿಪರಿ. ಹಿಡಿಲಿಕ್ಕೆ ಹೋದರೆ ಅದು ಜಾರ್ಕೊಂಡು ಹೋಗ್ಬಿಡುತ್ತೆ. ಯಾಕೆ? ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಮ್ಯೂಕಸ್. ಸೊ ಒಂದು ಲಾಳಿ ಅಂತಹ ಏನು ಅದರ ಮೇಲೆ ಚರ್ಮದ ಮೇಲೆ ಇರುತ್ತಲ್ಲ, ಅದರಿಂದ ಸ್ಕಿನ್ನು ಯಾವತ್ತೂ ತೇವಾಂಶವನ್ನು ಹೊಂದಿರುತ್ತೆ, ಸ್ಮೂತ್ ಆಗಿರುತ್ತೆ, ಸ್ಲಿಪ್ಪರಿ ಆಗಿರುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಇಫ್ ಯು ಟೇಕ್ ದ ಕಲರ್, ಸೊ ಕಲರನ್ನು ತಗೊಂಡ್ರೆ, ಇದು ನಾನು ಪವರ್ ಪಾಯಿಂಟ್ನಲ್ಲಿ ಕೂಡ ಹೇಳಿದ್ದೆ, ನೀವು ಹೊರಗಡೆ ಕಲರನ್ನು ತಗೊಂಡ್ರೆ ಇಟ್ ಈಸ್ ಆಲ್ಮೋಸ್ಟ್ ಆಲಿವ್ ಗ್ರೀನ್ ಇನ್ ಕಲರ್ ವಿತ್ ಅ ಸ್ಮೂತ್ ಸರ್ಫೇಸ್. ಆ್ಯಂಡ್ ಕೆಳಗಡೆ ನೀವು ಡಾರ್ಸಲಲ್ಲಿ ಗ್ರೀನ್ ಕಲರ್ ಇರುತ್ತೆ. ಆ್ಯಂಡ್ ಇಫ್ ಯು ಟೇಕ್ ದ ವೆಂಟ್ರಲ್ ಸೈಡ್ ಇಟ್ ಈಸ್ ಪೇಲ್ ಯೆಲ್ಲೋ ಇನ್ ಕಲರ್. ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಏನಿರುತ್ತೆ ಗ್ರೀನ್ ಕಲರು, ಕೆಳಗಡೆ ಏನಿರುತ್ತೆ ಯೆಲ್ಲೋ ಕಲರ್. ಸಿಂಪಲ್. ಇದು ಡಾರ್ಸಲ್ ಸೈಡು, ಇದು ವೆಂಟ್ರಲ್ ಸೈಡ್. ಲೈಕ್ ಇವಾಗ ನಮಗೆ ಇದು ಡಾರ್ಸಲ್ಲು, ಇದು ವೆಂಟ್ರಲ್ಲು. ಸೊ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ವೆಂಟ್ರಲ್ ಮತ್ತು ಡಾರ್ಸಲ್ ಸೈಡ್ ಅಂತ ವರ್ಡನ್ನು ಯೂಸ್ ಮಾಡಿದರೆ ವಾಟ್ ಯು ಹ್ಯಾವ್ ಟು ಇಮ್ಯಾಜಿನ್? ಡಾರ್ಸಲ್ ಅಂದರೆ ಮೇಲ್ಗಡೆದ್ದು, ವೆಂಟ್ರಲ್ ಅಂತಂದರೆ ಕೆಳಗಡೆದ್ದು. ಸೊ ಒಂದು ಸ್ಕಿನ್ ಆಯಿತು ಮತ್ತು ಒಂದು ಕಲರೇಷನ್ ಆಯಿತು. ಇದೇನು ಫುಲ್ ಆಲಿವ್ ಗ್ರೀನ್ ಇರುತ್ತಲ್ಲ, ಇಲ್ಲಿ ನಿಮಗೆ ಡಾರ್ಕ್ ಕಲರ್ ಆಗಿ ಬ್ಲ್ಯಾಕಲ್ಲಿ ಈ ರೀತಿ ಪ್ಯಾಚಸ್ಗಳು ಕಾಣಿಸ್ತವೆ, ಇರ್ರೆಗ್ಯುಲರ್ ಆದಂತಹ ಪ್ಯಾಚಸ್ಗಳು ಕಾಣ್ತವೆ. ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ನಾವು ಕಮಿಂಗ್ ಟು ದ ಮೇನ್ ಪಾಯಿಂಟ್. ಫ್ರಾಗನ್ನು ನಾವು ಎಕ್ಸ್ಟರ್ನಲ್ ಫೀಚರ್ಸನ್ನು ಡ್ರಾ ಮಾಡೋದ್ರಿಂದ ಬಾಡಿಯನ್ನು ನಾವೇನು ಮಾಡಬೇಕು? ಸ್ಟಡಿ ಮಾಡಬೇಕು, ಬಾಡಿ ಪಾರ್ಟ್ಸನ್ನು ಸ್ಟಡಿ ಮಾಡಬೇಕು. ಸೊ ಫ್ರಾಗದ್ದು ನಮಗೆ ಮೇನ್ಲಿ 2 ಬಾಡಿ ಪಾರ್ಟ್ಸ್ ಮಾತ್ರ ಸಿಗುತ್ತೆ. ಯಾವ್ಯಾವುದು? ಸಿ ಹಿಯರ್, ದ ಫಸ್ಟ್ ಒನ್ ಈಸ್ ಹೆಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟ್ರಂಕ್. ಓಕೆ, ಯಾಕೆ ಈ ಪಾಯಿಂಟನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸಿ ನಮಗೆ ಫ್ರಾಗ್ ಅಂತಂದರೆ ಇವು ಉಭಯವಾಸಿಗಳು, ಅಂದರೆ ಆಂಫಿಬಿಯನ್ಸು. ಆಂಫಿಬಿಯನ್ಸಿಗೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ತಗೊಂಡ್ರೆ ನಮಗೆ ಸಿಗುವಂತಹ ಎಕ್ಸಾಂಪಲ್ ಯಾವುದು? ಸಲಾಮಂಡರ್. ಹೌದಾ? ಸಲಾಮಂಡರ್. ಐ ಟ್ರೈ ಟು ಆ್ಯಡ್ ದ ಪಿಕ್ಚರ್. ಸೊ ನೀವು ಸಲಾಮಂಡರು ಮತ್ತು ಫ್ರಾಗನ್ನು ತೊಗೊಂಡ್ರೆ ಇವು ಎರಡೂ ಒಂದೇ ಕ್ಲಾಸ್, ಆಂಫಿಬಿಯನ್ಸಿಗೆ ರೇಟ್ ಆಗ್ತವೆ, ಕ್ಲಾಸಿಫೈ ಆಗ್ತವೆ ಅಂತ ಅನಿಸೋದೇ ಇಲ್ಲ. ಯಾಕೆ? ಸಲಾಮಂಡರ್ ಬಾಡಿನಲ್ಲಿ ನಮಗೆ ಈಸಿಯಾಗಿ ಹೆಡ್ ಯಾವುದು, ನೆಕ್ ಯಾವುದು, ಟ್ರಂಕ್ ಯಾವುದು, ಟೇಲ್ ಯಾವುದು ಅಂತ ಗೊತ್ತಾಗುತ್ತೆ. ಬಟ್ ಅದೇ ಆಂಫಿಬಿಯನ್ ಕ್ಲಾಸ್ನಲ್ಲಿ ಇರುವಂತಹ ಫ್ರಾಗ್ನಲ್ಲಿ ನಮಗೆ ನೆಕ್ಕು ಕಾಣಿಸೋದಿಲ್ಲ ಮತ್ತು ಟೇಲು ಕಾಣಿಸೋದಿಲ್ಲ. ಸೊ ಯು ಕ್ಯಾನ್ ರೈಟ್ ದಿಸ್ ಪಾಯಿಂಟ್. ಟೇಲ್ ಈಸ್ ಅಬ್ಸೆಂಟ್ ಆ್ಯಂಡ್ ಹಿಯರ್ ನೆಕ್ ಈಸ್ ಅಬ್ಸೆಂಟ್. ಸೊ ನಾವು ಯಾವುದೇ ಒಂದು ಆರ್ಗ್ಯಾನಿಸಮದ್ದು, ಜೀವಿದು ಮಾರ್ಫಾಲಜಿ ಸ್ಟಡಿ ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟು ಬಾಡಿ ಪಾರ್ಟ್ಸನ್ನು ಕಂಡುಹಿಡಿಬೇಕು. ಸೊ ಬಾಡಿ ಪಾರ್ಟ್ಸ್ ಹೆಡ್ಡು, ಟ್ರಂಕು, ಟೇಲ್ ಇದೆಯೋ, ಹೆಡ್ಡು, ನೆಕ್ಕು, ಟ್ರಂಕು, ಟೇಲ್ ಇದೆಯೋ, ಹೆಡ್ಡು, ಟ್ರಂಕು, ಟೇಲ್ ಇದೆಯೋ. ಸೊ ನಿಮಗೆ ಫಸ್ಟ್ ಬಾಡಿ ಪಾರ್ಟ್ಸನ್ನು ಗೊತ್ತು ಮಾಡ್ಕೊಳ್ಳಿ. ಯಾವ ಬಾಡಿ ಪಾರ್ಟ್ನಲ್ಲಿ ಯಾವ್ಯಾವ ಮತ್ತು ಸಬ್ ಪಾರ್ಟ್ಸ್ ಇದ್ದಾವೆ ಅಂತ ಸ್ಟಡಿ ಮಾಡ್ತಾ ಹೋಗಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಫ್ರಾಗನ್ನು ತಗೊಂಡ್ರೆ ದ ಬಾಡಿ ಆಫ್ ಫ್ರಾಗ್ ಈಸ್ ಡಿವಿಸಿಬಲ್ ಇಂಟು ಓನ್ಲಿ ಹೆಡ್, ದಿಸ್ ಪಾಯಿಂಟ್ ಹೆಡ್ ಆ್ಯಂಡ್ ಟ್ರಂಕ್, ಓನ್ಲಿ 2 ಪಾರ್ಟ್ಸ್. ನೆಕ್ ಆ್ಯಂಡ್ ಟೇಲ್, ಹಿಂದ್ಗಡೆ ಟೇಲ್ ಇರೋದಿಲ್ಲ, ಅದಕ್ಕೆ ಇಲ್ಲಿ ಬರೆದಿದ್ದೀನಿ ಟೇಲ್ ಈಸ್ ಅಬ್ಸೆಂಟ್ ಆ್ಯಂಡ್ ಇವನ್ ನೆಕ್ ಈಸ್ ಅಬ್ಸೆಂಟ್. ಇವಾಗ ಹೆಡ್ಡಲ್ಲಿ ಏನೇನಿದ್ದಾವೆ ಅಂತ ಬರೀರಿ, ಟ್ರಂಕಲ್ಲಿ ಏನೇನಿದ್ದಾವೆ ಅಂತ ಬರೀರಿ. ಮಾರ್ಫಾಲಜಿ ಆಫ್ ದ ಫ್ರಾಗು ಮುಗ್ದಂಗೆ. ನಾವು ಕಮಿಂಗ್ ಟು ದ ಹೆಡ್ ಪಾರ್ಟ್. ಸೊ ಹೆಡ್ ಪಾರ್ಟಲ್ಲಿ ನಮಗೆ ಯಾವ ಪಾರ್ಟ್ಸ್ಗಳು ಸಿಗ್ತಾವೆ ಅಂತ ನಾನು ಇಲ್ಲೇ ಬರಿತಾ ಹೋಗ್ಬಿಡ್ತೀನಿ. ಸೊ ಫಸ್ಟ್ ಒನ್ ಈಸ್ ಅ ಪೇರ್ ಆಫ್ ಐಸ್. ಕರೆಕ್ಟಾ? ಏನು ಮೇಡಮ್, ಐಸ್ ಅಂತೂ ಇದ್ದೇ ಇರಬೇಕಲ್ಲ ಹೆಡ್ನಲ್ಲಿ. ಐಸ್ ಇರ್ತವೆ, ಹೌದು, ಬಟ್ ಅದರದ್ದು ಸ್ಪೆಷಲ್ ಫೀಚರ್ಸ್ ಏನು? ಇನ್ ಕೇಸ್ ಆಫ್ ಫ್ರಾಗ್ ದ ಐಸ್ ಆರ್ ಬಲ್ಜ್ಡ್ ಅಂದರೆ ಏನು? ಬಾಡಿ ಸರ್ಫೇಸ್ಗಿಂತ ಸ್ವಲ್ಪ ಮೇಲ್ಗಡೆ ಹಿಂಗೆ ಬಲ್ಜ್ ಆಗಿ ಉಬ್ಕೊಂಡು ಇರ್ತವೆ ಅಂತ. ಬಲ್ಜ್ಡ್ ಆ್ಯಂಡ್ ದ ಐಸ್ ಆರ್ ಕವರ್ಡ್ ವಿತ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್. ನಿಕ್ಟಿಟೇಟಿಂಗ್ ಮೆಂಬ್ರೇನ್. ನಾವು ವಾಟ್ ಈಸ್ ದಿಸ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್? ಆಂಫಿಬಿಯನ್ಸ್ ಅಂತಂದರೆ ಇವು ನೀರಿನಲ್ಲೂ ಇರಬೇಕು ಮತ್ತು ಲ್ಯಾಂಡ್ ಮೇಲೂ ಇರಬೇಕು. ಯಾವಾಗ ಅವು ನೀರಿನಲ್ಲಿ ಇರ್ತಾವಲ್ಲ, ಆ ನೀರಿನಲ್ಲಿ ಕಣ್ಣನ್ನು ರಕ್ಷಣೆ ಮಾಡಲಿಕ್ಕೆ ಆವಾಗ ಅವು ಕಣ್ಣು ಮುಂದ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಲೇಯರನ್ನು ತೊಗೊಂಡು ಬರ್ತವೆ. ದ್ಯಾಟ್ ಲೇಯರ್ ಈಸ್ ಕಾಲ್ಡ್ ಆ್ಯಸ್ ಅ ನಿಕ್ಟಿಟೇಟಿಂಗ್ ಮೆಂಬ್ರೇನ್. ನೀವು ಯಾವಾಗಾದರೂ ಸುಮ್ಮನೆ ಫ್ರಾಗು ಕುಂತಿರೋದನ್ನು ಅಬ್ಸರ್ವ್ ಮಾಡಿದರೆ ಕಣ್ಣು ಮೇಲ್ಗಡೆ ಒಂದು ಲೇಯರ್ ಹಿಂಗೆ ಬರೋದು ಹೋಗೋದು ಮಾಡ್ತಾ ಇರುತ್ತೆ. ಯಾವುದದು ಲೇಯರು? ದಟ್ ಈಸ್ ದ ನಿಕ್ಟಿಟೇಟಿಂಗ್ ಮೆಂಬ್ರೇನ್.
ಇದು ಐಸ್ ಬಗ್ಗೆ. ನೆಕ್ಸ್ಟ್ ನಮಗೆ ಮೌತನ್ನು ತಗೊಂಡ್ರೆ, ಹಿಯರ್ ಈಸ್ ದ ಮೌತ್, MOUTH. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮೌತ್? ಫ್ರಾಗು ಹೆಂಗೆ ಫುಡ್ಡನ್ನು ತಗೊಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, ಈ ಮೌತ್ ಒಳಗಡೆಯಿಂದ ಒಂದು ಲೋಬ್ಡ್ ಟಂಗ್ ಹೊರಗಡೆ ಬರುತ್ತೆ ಇನ್ಸೆಕ್ಟ್ಗಳನ್ನು ಕ್ಯಾಚ್ ಮಾಡಲಿಕ್ಕೆ. ಸಾಮಾನ್ಯವಾಗಿ ನಾವೆಲ್ಲರೂ ನೋಡಿರ್ತೀವಿ. ಅದೇ ಪಾಯಿಂಟನ್ನು ಇಲ್ಲಿ ಬರೆದ್ಬಿಡಿ. ಮೌತ್ ಇಟ್ ಹ್ಯಾಸ್ ಅ ಲೋಬ್ಡ್ ಟಂಗ್. ಹೌದಾ? ನಾಲಿಗೆ ಮುಂದೆ ಹಿಂಗೆ ಸೀಳ್ಕೊಂಡಿರುತ್ತೆ ಸ್ವಲ್ಪ. ಸೊ ಮೌತ್ನಲ್ಲಿ ಯು ಕ್ಯಾನ್ ರಿಮೆಂಬರ್ ಲೋಬ್ಡ್ ಟಂಗ್ ಈಸ್ ಪ್ರೆಸೆಂಟ್ ಆ್ಯಂಡ್ ದಿಸ್ ಟಂಗ್ ಈಸ್ ಪ್ರೊಟ್ರೂಸಿಬಲ್. ಪ್ರೊಟ್ರೂಸಿಬಲ್ ಅಂದರೆ ಏನು? ಇದು ಬಾಯಿ ಅಂತ ನೀವು ಇಮ್ಯಾಜಿನ್ ಮಾಡಿದರೆ ಒಳಗಡೆ ಇರುವಂತಹ ಟಂಗು ಪೂರ್ತಿಯಾಗಿ ಮಸ್ಕ್ಯುಲರ್ ಆ್ಯಕ್ಷನ್ನಿಂದ ಹೊರಗಡೆ ಬಂದು ಆ ಪ್ರೇಯನ್ನು ಅಥವಾ ಫುಡ್ಡನ್ನು ಕ್ಯಾಚ್ ಮಾಡಿ ಮತ್ತೆ ಅದು ಫುಲ್ ಒಳಗಡೆ ರಿಟ್ರ್ಯಾಕ್ಟ್ ಆಗ್ಬೋದು. ಸೊ ಅದನ್ನು ನಾವೇನಂತ ಕರಿತೀವಿ? ಪ್ರೊಟ್ರೂಸಿಬಲ್ ಟಂಗ್ ಅಂತ ಕರಿತೀವಿ. ಸೊ ಐಸ್ ಆಯಿತು ಮತ್ತು ಮೌತ್ ಆಯಿತು. ನೆಕ್ಸ್ಟ್ ಅಬೋವ್ ದ ಮೌತ್. ಸೊ ಈ ಮೌತ್ ಮೇಲ್ಗಡೆ ಅ ಪೇರ್ ಆಫ್ ಸ್ಮಾಲ್ ಓಪನಿಂಗ್ಸ್ ಕಾಲ್ಡ್ ಆ್ಯಸ್ ನಾಸ್ಟ್ರಿಲ್ಸ್. ಇವನೇನಂತ ಕರೀತಾರೆ? ನಾಸ್ಟ್ರಿಲ್ಸ್. ಅ ಪೇರ್ ಆಫ್ ನಾಸ್ಟ್ರಿಲ್ಸ್. ಸಿ, ಪ್ಲೂರಲ್ ಇರೋದಕ್ಕೆ, ಪೇರ್ ಇರೋದಕ್ಕೆ ನಾನು ಇಲ್ಲಿ ಎಸ್ ಅಂತ ಹಾಕಿದ್ದೀನಿ. ಸೊ ಅಲ್ಲಿ ನಿಮಗೆ ಪೇರ್ ಅಂತ ನೆನ್ಪಿಟ್ಕೋಬೇಕು. ನೋ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ನಾಸ್ಟ್ರಿಲ್ಸ್? ನಥಿಂಗ್ ಬಟ್ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ಓಪನಿಂಗ್ ಇದ್ದಂಗೆ ವಿಚ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಕರೆಕ್ಟಾ? ಒಳಗಡೆ ಅದು ಬಕ್ಕಲ್ ಕ್ಯಾವಿಟಿಗೆ ಅಟ್ಯಾಚ್ ಆಗಿರುತ್ತೆ, ಅಲ್ಲಿಂದ ಲಂಗ್ಸ್ ಒಳಗಡೆ ಏರ್ ಹೋಗುತ್ತೆ. ಅದನ್ನು ನಾವು ಅನಾಟಮಿ ಪಾರ್ಟ್ನಲ್ಲಿ ಕಲಿಯೋಣ. ಸೊ ಹೊರಗಡೆಯಿಂದ ನಮಗೆ ಮೌತ್ ಮೇಲ್ಗಡೆ 1 ಪೇರ್ ಆಫ್ ನಾಸ್ಟ್ರಿಲ್ಸು ಕಾಣಿಸ್ತವೆ. ಈ 3 ಸ್ಟ್ರಕ್ಚರನ್ನು ಬಿಟ್ಟು ದೆರ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಯಾವುದದು? ಇದೇನು ಐಸ್ ಇರ್ತಾವಲ್ಲ, ಈ ಐಸಿದ್ದು ಹಿಂದ್ಗಡೆ ಇಲ್ಲಿ ಒಂದು ನಿಮಗೆ ರೌಂಡಾಗಿ ಒಂದು ಸ್ಟ್ರಕ್ಚರ್ ಸಿಗುತ್ತೆ. Okay, and this structure we call it as a tympanum. Now what is this tympanum? This is sorry. So this is the tympanum. ಈ ಸ್ಟ್ರಕ್ಚರ್. ಓಕೆ, ನಾವು ವಾಟ್ ಈಸ್ ದಿಸ್ ಟಿಂಪ್ಯಾನಮ್? ದಿಸ್ ಈಸ್ ನಥಿಂಗ್ ಬಟ್ ಅ ಇಯರ್ ಆಫ್ ಅ ಫ್ರಾಗ್. ಇವಾಗ ನಮ್ದು ಹೆಂಗೆ ಇಯರ್ ಪಿನ್ನ ಇದೆಯಲ್ಲ, ಬಿಕಾಸ್ ನಾವೇನು ಮ್ಯಾಮಲ್ಸ್ಗಳದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದು. ಸೊ ಇಲ್ಲಿ ಫ್ರಾಗ್ನಲ್ಲಿ ಏನಾಗುತ್ತೆ, ಈ ಸೌಂಡ್ ಸಿಗ್ನಲ್ಸ್ಗಳನ್ನು ರಿಸೀವ್ ಮಾಡಲಿಕ್ಕೆ ಇಯರ್ ಥರ ಇರುವಂತಹ ಈ ಇಯರ್ ಪಿನ್ನ ಇರೋದಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಸೇಮ್ ಒಳಗಡೆ. ಸೊ ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಟಿಂಪ್ಯಾನಮ್. ಸೊ ಟಿಂಪ್ಯಾನಮ್ ಏನು ಮಾಡ್ತಾ ಇದೆ? ಇಟ್ ರಿಸೀವ್ಸ್ ದ ಸೌಂಡ್ ಸಿಗ್ನಲ್ಸ್. ಗೊತ್ತಾಯ್ತಾ? ಸೊ ಅದಕ್ಕೆ ನಾನು ಹೇಳಿದ್ದು ತುಂಬ ಈಸಿಯಾಗಿದೆ ಫ್ರಾಗು ಅಂತ. ಸೊ ಮಾರ್ಫಾಲಜಿನಲ್ಲಿ ಫಸ್ಟ್ ನಾವು ಹೆಡ್ ಮತ್ತು ಟ್ರಂಕ್ ಅಂತ ಓದಿದ್ವಿ. ಹೆಡ್ನಲ್ಲಿ 4 ಫೀಚರ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಈಸ್ ಅ ಪೇರ್ ಆಫ್ ಐಸ್, a pair of nostrils, then a mouth with a protrusible bilobed tongue and a tympanum. ಗೊತ್ತಾಯ್ತಾ? ಹೆಡ್ ಮುಗೀತು. ನೆಕ್ಸ್ಟ್ ಬಂದ್ಬಿಡಿ ಟ್ರಂಕ್ ಪೋರ್ಷನಿಗೆ. ಟ್ರಂಕ್ ಪೋರ್ಷನಿಗೆ ನಿಮಗೆ ಮೇನ್ ಆಗಿ ಏನು ಕಾಣಿಸ್ತಾ ಇದೆ? ಅ ಪೇರ್ ಆಫ್ 4 limbs ಆ್ಯಂಡ್ ಅ ಪೇರ್ ಆಫ್ ಹೈಂಡ್ ಲಿಮ್ಸ್. ಕರೆಕ್ಟಾ? ಸೊ ಇಲ್ಲಿ ಆ ಕಡೆ ಒಂದಿದೆ, ಇಮ್ಯಾಜಿನ್ ಮಾಡಬೇಕು, ಇನ್ನೊಂದು ಆ ಕಡೆ ಇದೆ, ಇಮ್ಯಾಜಿನ್ ಮಾಡಬೇಕು. ಸೊ ವಾಟ್ ಈಸ್ ದಿಸ್ 4 limbs ಆ್ಯಂಡ್ ಹೈಂಡ್ ಲಿಮ್ಸ್? 4 limbs, ದಿಸ್ ಈಸ್ ಅ ಸ್ಟ್ರಕ್ಚರ್ ವಿಚ್ ಹ್ಯಾಸ್ 4 digits. ಓಕೆ, ಆ್ಯಂಡ್ ದಿಸ್ ಹ್ಯಾಸ್ 5 digits. ಈಸಿಯಾಗಿ ನೆನ್ಪಿಟ್ಕೋಬೇಕು. ಇಲ್ಲೇ 4 ಅಂತ ಇದೆಯಲ್ಲ, 4 limbs ಅಂತ ಹೇಳ್ತೀವಲ್ಲ. ಸೊ 4 limbs with the 4 digits and hind limb with the 5 digits. Okay, and in case of both 4 limbs and hind limbs, the teeth are webbed. Now what do you mean by webbed? Webbed ಅಂತಂದರೆ ಇಲ್ಲಿ ಸ್ಟ್ರಕ್ಚರ್ನ ನಾನು ಡ್ರಾ ಮಾಡಿದ್ನಲ್ಲ, 2 ಡಿಜಿಟ್ಗಳ ಮಧ್ಯೆ ಇಲ್ಲಿ ಈ ರೀತಿ ಸ್ಕಿನ್ ಬೆಳೆದಿರುತ್ತೆ. ಓಕೆ, ಇದು ಹೆಂಗಂದರೆ ಇವು ಡಿಜಿಟ್ಸ್ಗಳು. ಈ ಡಿಜಿಟ್ಸನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗಿಲ್ಲಿ ಸ್ಕಿನ್ನು ಈಸಿಯಾಗಿ ಕಾಣಿಸುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ವೆಬ್ಡ್ ಫೀಟ್. ಸೊ 4 limb with 4 digits and hind limb with the 5 digits. Now these limbs, both 4 limbs, I'll write here, both 4 limbs plus hind limbs, what are the functions? ಅವೇನು ಮಾಡ್ತವೆ? They help in walking. ಕರೆಕ್ಟಾ? ದೇ ಆಲ್ಸೋ ಹೆಲ್ಪ್ ಇನ್ ಸ್ವಿಮ್ಮಿಂಗ್. ಅವು ನೀರಿನಲ್ಲಿದ್ದಾಗ ಸ್ವಿಮ್ ಮಾಡೋಕ್ಕೂ ಹೆಲ್ಪ್ ಆಗ್ತವೆ. ದೇ ಹೆಲ್ಪ್ ಇನ್ ಬರೋವಿಂಗ್.
ಯಾವಾಗ ಇದು ಬರೋವಿಂಗ್ ಬರುತ್ತೆ, ಯಾವಾಗ ಇವು ಎಸ್ಟಿವೇಷನ್ ಮತ್ತು ಹೈಬರ್ನೇಷನ್ ಮಾಡ್ತಾವಲ್ಲ, ಆವಾಗ ಮಣ್ಣನ್ನು ಡಿಗ್ ಮಾಡಿ ಒಳಗಡೆ ಅವಿತ್ಕೋಬೇಕಲ್ಲ, ಸೊ ಅದು ಬರೋ ಮಾಡಲಿಕ್ಕೂ ಕೂಡ ಈ ಫೋರ್ ಲಿಂಬ್ ಮತ್ತು ಹೈಂಡ್ ಲಿಂಬು ಹೆಲ್ಪ್ ಆಗ್ತದೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಲೀಪಿಂಗ್. ವಾಟ್ ಯು ಮೀನ್ ಬೈ ಲೀಪಿಂಗ್? ಸುಮ್ಮನೆ ನೋಡ್ತಾ ಇರಿ, ಒಂದು ಫ್ರಾಗನ್ನು ಹಿಂಗೆ ಕುತ್ಕೊಂಡಿರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದಾದ್ರೂ ಎನಿಮಿ ಬಂತು ಅಂತಂದರೆ ಅದು ಜಂಪ್ ಮಾಡಬೇಕು. ಅದೇನು ಜಂಪ್ ಮಾಡೋದೊಂದು ಆ್ಯಕ್ಷನ್ ಇದೆಯಲ್ಲ, ಅದು ಹೆಂಗೆ ಮಾಡುತ್ತೆ, ಒಂದು ಸ್ವಲ್ಪ ಬಾಡಿಯನ್ನು ಹಿಂದಕ್ಕೆ ತೊಗೊಂಡು ಈ ಫೋರ್ ಲಿಂಬ್ ಮತ್ತು ಹ್ಯಾಂಡ್ ಲೈಮ್ಸನ್ನು ಸ್ವಲ್ಪ ರಿಟ್ರ್ಯಾಕ್ಟ್ ಮಾಡಿಕೊಂಡು ಅವನ್ನ ಫುಲ್ ಸ್ಟ್ರೆಚ್ ಮಾಡಿ ಇಳಿಬೇಕಾದ್ರೆ ದಪ್ಪ ಅಂತ ಕುತ್ಕೊಳ್ಳಲ್ಲ, ಇಳಿಬೇಕಾದ್ರೂ ಅದು ಸ್ಲೋ ಮೋಷನ್ನಲ್ಲಿ ಈ ರೀತಿ ಪೂರ್ತಿ ಸ್ಲ್ಯಾಂಟ್ ಆಗಿ ಫೋರ್ ಲಿಮ್ಸನ್ನು ಮುಂದೆ ಹಾಕಿ ಹೈಂಡ್ ಲಿಮ್ಸನ್ನು ಫುಲ್ ಹಿಂದಕ್ಕೆ ಹಾಕಿ ಅದು ಸ್ಲೋ ಆಗಿ ಕುತ್ಕೊಳ್ಳುತ್ತೆ. ಸೊ ದ್ಯಾಟ್ ಆ್ಯಕ್ಷನ್ ವಿ ಕಾಲ್ ಇಟ್ ಆ್ಯಸ್ ಅ ಲೀಪಿಂಗ್. ಸೊ ಲೀಪಿಂಗ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್, ಎಸ್ಪೆಷಲಿ ಹೈಂಡ್ ಲಿಮ್ಸ್. ಯಾಕಂದರೆ ಕಂಪೇರ್ ಟು ಫೋರ್ ಲಿಮ್ಸ್, ಹೈಂಡ್ ಲಿಮ್ಸ್ ಯಾವತ್ತು ಲಾರ್ಜ್ ಆಗಿರ್ತವೆ, ಜಾಸ್ತಿ ಮಸಲ್ಸ್ಗಳನ್ನು ಹೊಂದಿರ್ತವೆ, ಮಸ್ಕ್ಯುಲರ್ ಇರ್ತವೆ. ಸೊ ದಿಸ್ ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್ ದೆ ಹೆಲ್ಪ್ ಇನ್ ಲೀಪಿಂಗ್. ಹೀಗೆ ಪುಟ್ಟದೆದ್ದು ಮತ್ತು ಹಿಂಗೆ ಸ್ಲೋ ಆಗಿ ಕುತ್ಕೊಳ್ಳೋದು. ನೀವು ಕಪ್ಪೆ ಜಗಿಯೋದನ್ನು ನೋಡಿದ್ರೆ, ನಾವು ಜಗಿತೀವಲ್ವ ಕಪ್ಪೆ ಜಗಿತ ಅಂತ ಆಟದಲ್ಲಿ, ಹೆಂಗೆ ಹಿಂಗೆ ದಪ್ಪ ಅಂತ ಹೇಳಿ ಕುತ್ಕೋತೀವಿ ಮತ್ತು ಹಿಂಗೆ ಎದ್ದು ಕುತ್ಕೋತೀವಿ, ಹಂಗೆ ಮಾಡಲ್ಲ. ಅವು ಸ್ಲೋ ಆಗಿ ಮೇಲಕ್ಕೆ ಹೋಗಿ ಮತ್ತು ಸ್ಲೋ ಆಗಿ ಹಿಂಗೆ ಕೆಳಗಡೆ ಹೋಗ್ತಿರ್ತವೆ ಸ್ಲ್ಯಾಂಟ್ ಆಗಿ. ಓಕೆ, ಸೊ ಫೋರ್ ಲಿಮ್ಸ್ ಆ್ಯಂಡ್ ಹ್ಯಾಂಡ್ ಲಿಮ್ಸ್ ಕೆಲವೊಂದು ಫಂಕ್ಷನ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಮಾರ್ಫಾಲಜಿ. ಸೊ ಇದು ತುಂಬ ಈಸಿಯಾಗಿದೆ. ಸೊ ಮಾರ್ಫಾಲಜಿನಲ್ಲಿ ಜಸ್ಟ್ 2 ಪಾರ್ಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಯಾವ್ಯಾವ ಪಾರ್ಟ್ನಲ್ಲಿ ಯಾವ್ಯಾವುದು ಸಬ್ ಪಾರ್ಟ್ಸ್ಗಳು ಬರ್ತವೆ, ಆ ಸಬ್ ಪಾರ್ಟ್ಸ್ಗಳ ಬಗ್ಗೆ ಒಂದೊಂದು ಪಾಯಿಂಟನ್ನು ನೆನಪಿಟ್ಕೊಂಡ್ರೂ ಸಾಕು, ನಿಮಗೆ ಈಸಿಯಾಗಿ ಮಾರ್ಫಾಲಜಿ ಮುಗಿಯುತ್ತೆ. ಸೊ ಕ್ಲಾಸಿಫಿಕೇಷನ್ ಆಯಿತು, ಹ್ಯಾಬಿಟ್ಯಾಟ್ ಆಯಿತು, ಇಂಪಾರ್ಟೆಂಟ್ ಫೀಚರ್ಸ್ ಆಯಿತು, ಮತ್ತು ಮಾರ್ಫಾಲಜಿ ಆಯಿತು. ನೆಕ್ಸ್ಟ್ ಪೂರ್ತಿ ವಿಡಿಯೋದಲ್ಲಿ ನಮಗೆ ಸಿಗೋದು ಯಾವುದು? ಅನಾಟಮಿ. ಅನಾಟಮಿ ಅಂತಂದರೆ ಏನು? ಒಳಗಡೆ ಇರುವಂತಹ ಸ್ಟ್ರಕ್ಚರನ್ನು ಸ್ಟಡಿ ಮಾಡೋದು. ಸೊ ಕಪ್ಪಿಯನ್ನು ನೀವು ಡಿಸೆಕ್ಷನ್ ಮಾಡಿದರೆ ನಿಮ್ಗೇನೇನು ಸಿಗುತ್ತೆ? ಎಲ್ಲ ಆರ್ಗನ್ ಸಿಸ್ಟಮ್ಗಳು ಸಿಗ್ತವೆ. ಸೊ ಡೈಜೆಸ್ಟಿವ್, ಸರ್ಕ್ಯುಲೇಟರಿ, ರೆಸ್ಪಿರೇಟರಿ, ನರ್ವಸ್ ಸಿಸ್ಟಮು ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಎಲ್ಲ ಸಿಸ್ಟಮ್ಸ್ಗಳನ್ನು 1 by 1 ನಾವು ಸ್ಟಡಿ ಮಾಡ್ತಾ ಹೋಗೋಣ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಟು ದ ಅನಾಟಮಿ ಆಫ್ ಫ್ರಾಗ್.